ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನು ನಡೀತಾ ಇದೆ ಚಾಲಕರ ಒಂದು ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಮನಾಬಾದ್ ಮತ್ತು ಹುಬ್ಬಳ್ಳಿ ಎರಡು ಚಾಲನಾ ಒಂದು ಪಥದಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆದಿತ್ತು. ಈಗಾಗಲೇ ರೆಗ್ಯುಲರ್ ಆಗಿ ಏನು ಕರಿತಾ ಇದ್ದರು, ರೆಗ್ಯುಲರ್ ಆಗಿ ಕರಿತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಕಂಪ್ಲೀಟ್ ಆಗಿದ್ದಾರೆ. ಇವಾಗ ಕೆಲವೊಂದು ಅಭ್ಯರ್ಥಿಗಳು ಕಾರಣಾಂತರದಿಂದ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿರುವುದಿಲ್ಲ, ಡೇಟ್ ಮಿಸ್ ಮಾಡ್ಕೊಂಡಿರ್ತಾರೆ. ಅಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಅಂತ ಅಂತಿಮ ಅವಕಾಶವಾಗಿ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ದಿನಾಂಕ 12/5/2025ರಿಂದ 24/5/2025ರವರೆಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೋ ಅಂಥ ಅಭ್ಯರ್ಥಿಗಳು ಖಂಡಿತವಾಗಲೂ ಈ ಒಂದು ಮಾಹಿತಿನ ನೋಡಿಕೊಂಡು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು. ನೋಡ್ಬೋದು, ನೀವು ಹುಮನಾಬಾದಲ್ಲಿ ಏನಾದರೂ ನೀವು ನಿಮ್ಮ ಟ್ರ್ಯಾಕ್ ಟೆಸ್ಟ್ ಮುಂಚೆ ಇತ್ತು ಅಂತಂದರೆ ನಿಮ್ಮದು ಡೇಟು ಕೂಡ ನೀವು ಅಲ್ಲಿ ಹುಮನಾಬಾದಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನೆಕ್ಸ್ಟ್ ನಮಗೇನಾದರೂ ಹುಬ್ಳಿಯಲ್ಲಿ ಕೊಡ್ತಾರಾ ಅಲ್ಲ ಹುಮನಾಬಾದಲ್ಲಿ ಕೊಡ್ತಾರಾ ಈ ಥರ ಯೋಚನೆ ಏನು ಬೇಡ. ನಿಮಗೇನು ಮುಂಚೆ ಹುಮನಾಬಾದ್ ಕರೆದಿದ್ರು, ನಿಮಗೆ ಡೇಟ್ ಮಿಸ್ ಮಾಡ್ಕೊಂಡಿದ್ರು, ಮತ್ತೆ ತಿರ್ಗಿ ನಿಮಗೂ ಹುಮನಾಬಾದಲ್ಲೇ ನಿಮಗೆ ಟ್ರ್ಯಾಕ್ ಟೆಸ್ಟ್ ಕೊಡ್ತಾರೆ. ಇದು ಅಂತಿಮ ಅವಕಾಶ. ಇದಾದಮೇಲೆ ಮತ್ತೆ ನಿಮಗೆ ಖಂಡಿತವಾಗ್ಲೂ ಮತ್ತೆ ಅವಕಾಶ ಸಿಗುವುದಿಲ್ಲ ನೋಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಯಾರಾದ್ರೂ ಇದ್ದರೆ ಅವರಿಗೆ ಖಂಡಿತವಾಗ್ಲೂ ಈ ಒಂದು ಮಾಹಿತಿನ ಶೇರ್ ಮಾಡಿ. ನೀವು ಕೂಡ ಡೇಟ್ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಹೊತ್ತದಿಂದ ಏನು ಟೈಮ್ ಇದೆ 12/5/2025ರಿಂದ 24/5/2025ರವರೆಗೆ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗ್ಬೋದು ಸ್ನೇಹಿತರೆ. ನಿಮಗೇನು ಹೊಸದಾಗಿ ಕರೆಪತ್ರ ಏನು ಮತ್ತೆ ತಿರ್ಗಿ ಅಪ್ಡೇಟ್ ಏನು ಮಾಡಿಲ್ಲ. ನೀವು ಹಳೆ ಕರೆಪತ್ರನೇ ನೀವು ಡೌನ್ಲೋಡ್ ಮಾಡಿಕೊಂಡು ಅದೇ ಕರೆಪತ್ರ ತೊಗೊಂಡು ಕೂಡ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಜೊತೆಗೆ ಇನ್ನು ಯಾರ್ಯಾರು ಅಭ್ಯರ್ಥಿಗಳು, ಕೆಲವೊಬ್ಬ ಅಭ್ಯರ್ಥಿಗಳು DL ಏನೋ ರಿನ್ಯೂವಲ್ ಮುಗ್ದಿದೆ ಅದು ಎಲ್ಲ ಹೇಳ್ತೀರಾ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮ್ಮದು ಹಳೆ DL ಜೊತೆಗೆ ರಿನ್ಯೂವಲ್ ಕೊಟ್ಟು ಸ್ಲಿಪ್ ಇವೆರಡೂ ತೊಗೊಂಡು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿದ್ರು ಕೂಡ ನೀವು ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ಕೊಡ್ತಾರೆ. ಯಾಕಂತೇಳಿ ಈಗ ನಂದು DL ರಿನ್ಯೂವಲ್ ಕೊಟ್ಟಿನಿ ಸರ್, ರಿನ್ಯೂವಲ್ ಇನ್ನೂ ಬಂದಿಲ್ಲ, ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅಂತೇಳಿ ನೀವು ಲೇಟ್ ಮಾಡಿ ಎಲ್ಲ ಒಂದೇ ದಿನ ಎಲ್ಲ ಒಟ್ಟಿಗೆ ಅಭ್ಯರ್ಥಿಗಳು ಹೋಗಿದರೆ ಮತ್ತು ಅಲ್ಲಿ ಟ್ರ್ಯಾಕಲ್ಲಿ ಫುಲ್ ರಶ್ ಆಗಿ ಅವರು ಏನು ಮಾಡ್ತಾರೆ, ರಶ್ ಆಗಿದ್ರೆ ನಾಳೆ ಒಂದು ಸ್ವಲ್ಪ ಜನ ಬನ್ನಿ, ನಾಡ್ದು ಒಂದು ಸ್ವಲ್ಪ ಜನ ಬನ್ನಿ ಅಂತ ಹೀಗೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಆದಷ್ಟು ಬೇಗ ನಿಮ್ಮನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಡೇಟ್ ಮಿಸ್ ಆಗಿದ್ದರು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಇಲ್ಲಿ ಡೇಟ್ ಮಿಸ್ ಆಗಿದ್ದ ಅಭ್ಯರ್ಥಿಗಳಿದ್ದಾರೆ ಅಂಥೇಳಿ ನೀವು ನೋಡ್ತಾ ಹೋಗಿದ್ರೆ. ನಾನೇನು ಡೇಟ್ ಮಿಸ್ ಆಗಿದ್ದ ಒಂದು ಅಭ್ಯರ್ಥಿಗಳ ಈ ಒಂದು PDF ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡ್ತಾ ಹೋಗ್ಬೋದು ಸ್ನೇಹಿತರೆ, ಎಲ್ಲ ಅಭ್ಯರ್ಥಿಗಳೊಂದು ಸೀರಿಯಲ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಅವ್ರ ಹೆಸರು, ಅವರು ಯಾವ ಒಂದು ತರಬೇತಿ ಕೇಂದ್ರದಲ್ಲಿ ಹಾಜರಾಗಬೇಕು ಅಂಥೇಳಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಡೋಣ ಹುಮನಾಬಾದಲ್ಲಿ ಎಷ್ಟು ಜನ ಹೋಗ್ಬೇಕಂತೇಳಿ. ನೋಡ್ಬೋದು ಸ್ನೇಹಿತರೆ, ಹುಮನಾಬಾದ ಒಂದು ಚಾಲನಾ ತರಬೇತಿ ಕೇಂದ್ರದಲ್ಲಿ 1881 ಅಭ್ಯರ್ಥಿಗಳು ಇನ್ನೂ ಹೋಗುವವರಿದ್ದಾರೆ. ಅಂದರೆ ಚಾಲನಾ ವೃತ್ತಿ ಪರೀಕ್ಷೆಗೆ ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನೀವು ಹೋಗಿ ಚಾಲನಾ ಒಂದು ವೃತ್ತಿ ಪರೀಕ್ಷೆಗೆ ಹಾಜರಾಗಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಹುಬ್ಳಿ ನೋಡೋಣ. ನೋಡಿ ಸ್ನೇಹಿತರೆ, ಹುಬ್ಳಿ ಕೂಡ ನೋಡಿ ಇಲ್ಲಿ ಮೇಲೇನೊಂದು ಹುಮನಾಬಾದ್ ಅಂತೇಳಿ ಮಿಸ್ ಆಗಿದೆ. ಇಲ್ಲಿ ಹುಬ್ಳಿ ಆಗಬೇಕಾಗಿತ್ತು. ನೋಡಿ ಹುಬ್ಳಿಯಲ್ಲಿ ಕೂಡ ಅದೇ 12/5/2025ರಿಂದ 24/5/2025ರವರೆಗೆ ಚಾಲನಾ ವೃತ್ತಿ ಪರೀಕ್ಷೆ ಡೇಟ್ ಮಿಸ್ ಆದವ್ರಿಗೆ ನಡೆಯುತ್ತೆ. ನೋಡ್ಬೋದು ನೀವು ಇಲ್ಲಿ ಕೂಡ ಡೇಟು ಟೈಮು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ಸೀರಿಯಲ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಹೆಸರು, ಯಾವ ಟೈಮಿಗೆ ಬರಬೇಕು, ಯಾವ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಸ್ಥಳ ಕೂಡ ಮೆನ್ಷನ್ ಮಾಡಿದ್ದಾರೆ.
ನೋಡ್ಬೋದು. ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಲಾಂಗ್ ರೂಟಲ್ಲಿ ಗಾಡಿ ಓಡ್ಸೋಕೆ ಹೋಗಿರ್ತಾರೆ ಅಥವಾ ಬೇರೆ ಊರಲ್ಲಿ ಇದ್ದಿರ್ತಾರೆ. ಸೊ ಅವರಿಗೆ ಮಾಹಿತಿ ಗೊತ್ತಾಗಿರಲ್ಲ. ಯಾವುದೋ ಕಾರಣಾಂತರದಿಂದ ಅವ್ರದ್ದು ಒಂದಿಷ್ಟು ದಿನ 4-5 ವರ್ಷದಿಂದ ಕಾಯ್ಕೊಂಡು ಒಂದು ಮಾಹಿತಿಯ ಕೊರತೆಯಿಂದ ಅವ್ರದ್ದು ಡೇಟ್ ಮಿಸ್ ಆಗಿದರೆ ಮತ್ತೆ ನೆಕ್ಸ್ಟ್ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತೆ. ನೋಡ್ಬೋದು ಹುಬ್ಬಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಅಂತೇಳಿ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಟೋಟಲ್ ಹುಬ್ಬಳ್ಳಿಯಲ್ಲಿ ಡೇಟ್ ಮಿಸ್ ಆದ ಅಭ್ಯರ್ಥಿಗಳು 1092 ಅಭ್ಯರ್ಥಿಗಳು ಹುಬ್ಬಳ್ಳಿಯಲ್ಲಿದ್ದಾರೆ ಸ್ನೇಹಿತರೆ. 1882 ಪ್ಲಸ್ 1092. ಸೊ ಇಷ್ಟು ಜನ ಅಭ್ಯರ್ಥಿಗಳು ಡೇಟ್ ಮಿಸ್ ಆಗಿದ್ದವರಿದ್ದಾರೆ. ನೀವು ಆ ಒಂದು ಡೇಟನ್ನು ಕೊಟ್ಟಿದ್ದಾರೆ, ಆ ಡೇಟಲ್ಲಿ ನೀವು ಆಯಾ ಡೇಟ್ ಒಳಗಾಗಿ ನೀವು ಯಾವುದೇ ಡೇಟಿಗೆ ಕೂಡ ಹೋಗ್ಬೋದು. ಡೇಟ್ ಮಿಸ್ ಆಗಿದ್ದವ್ರು ನನಗೆ ಇದೇ ಡೇಟ್ ಕೊಡ್ತಾರಾ ಇಲ್ಲ ಅದೇ ಡೇಟ್ ಕೊಡ್ತಾರಾ ಅಂತ ಏನಿಲ್ಲ, ನೀವು ಯಾವ ಡೇಟ್ ಬೇಕಾದ್ರೂ ಹೋಗ್ಬೋದು. ಬಟ್ ಕರೆಪತ್ರ ಕೂಡ ಈಗ ಹೊಸ ಡೇಟಿಂದ ಏನು ಬರಲ್ಲ, ನಿಮ್ದೇನು ಹಳೇದು ಬಿಟ್ಟಿದ್ದಾರೆ ಸೊ ಅದೇ ಕರೆಪತ್ರ ತೊಗೊಂಡು ನೀವು ಹೋಗಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಕೆಲವೊಂದು ಅಭ್ಯರ್ಥಿಗಳು ಫೋಟೋ ಮ್ಯಾಚ್ ಆಗ್ತಾಯಿಲ್ಲ, ಅಂದರೆ ಫೇಸ್ ಮ್ಯಾಚ್ ಆಗ್ತಾಯಿಲ್ಲ. ಸೊ ಈ ಥರ ಕಾರಣಾಂತರದಿಂದ ಕೊನೆಗೆ ಲಾಸ್ಟಲ್ಲಿ ಕರಿತೀವಿ ಅಂಥೇಳಿ ಇಲಾಖೆಯವರು ಹೇಳಿದರು. ನಾನು ಸುಮಾರು ಹಿಂದಿನ ವಿಡಿಯೋದಲ್ಲಿ ಅಂತಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮಲ್ಲೇ ಹೇಳಿದ್ದೆ. ಅಂದರೆ ನೀವು ಈಗ ವೆರಿಫಿಕೇಷನ್ಗೆ ಯಾವ ಥರ ಹೋಗ್ತೀರಾ, ಕಟಿಂಗ್ ಬಿಟ್ಕೊಂಡು ಗಡ್ಡ ದಾಡಿ ಬಿಟ್ಕೊಂಡು ಯಾವ ಥರ ಹೋಗ್ತೀರೋ ಅದೇ ಥರ ನೀವು ಚಾಲನಾ ವೃತ್ತಿ ಪರೀಕ್ಷೆ ಕೂಡ ಹೋಗಬೇಕಾಗುತ್ತೆ. ಮಿಸ್ ಮ್ಯಾಚ್ ಆಗುತ್ತೆ, ಫೇಸ್ ಮ್ಯಾಚ್ ಆಗಲ್ಲ ಅಂಥೇಳಿ. ಸೊ ಆ ಥರ ಕೆಲವೊಂದು ಅಭ್ಯರ್ಥಿಗಳು ಸುಮಾರು 300+ ಅಭ್ಯರ್ಥಿಗಳು ಆ ಥರ ಆಗಿದೆ. ಸೊ ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ ಇವಾಗ ಅಂತಂದರೆ, ಮತ್ತೆ ತಿರ್ಗಿ ನೀವೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಏನು ಹೋಗಿದ್ರು ಸೊ ಅದೇ ಆಫೀಸಿಗೆ, ಅಂದರೆ ಹುಬ್ಬಳ್ಳಿಯಲ್ಲಿ ಏನಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ. ಸೊ ಮತ್ತೆ ತಿರುಗಿ ಅವರಿಗೆ ಅಲ್ಲಿಗೆ ಕರೆದು ಮತ್ತೊಂದು ಸಲ ಅವ್ರನ್ನ ಫೇಸು ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ತಿರ್ಗಿ ಅವರಿಗೆ ಆವತ್ತೇ ಮತ್ತು ಅಲ್ಲೇ ಅವರಿಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಹುಮ್ನಾಬಾದಲ್ಲಿ ಏನು ಫೇಸ್ ಮಿಸ್ ಮ್ಯಾಚ್ ಆಗಿದ್ದು ಅಭ್ಯರ್ಥಿಗಳಿದ್ರೂ ಕೂಡ, ಅಥವಾ ಹುಬ್ಬಳ್ಳಿಯಲ್ಲಿ ಮಿಸ್ ಮ್ಯಾಚ್ ಆಗಿದ್ದ ಅಭ್ಯರ್ಥಿಗಳು ಇದ್ದರೂ ಕೂಡ, ಎರಡೂ ಟ್ರ್ಯಾಕಲ್ಲಿ ಎಲ್ಲಾದರೂ ನಿಮ್ಮದು ಫೇಸ್ ಮಿಸ್ ಮ್ಯಾಚ್ ಆಗಿದೆ, ಫೇಸ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ಅಭ್ಯರ್ಥಿಗಳಿದ್ದರೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಕರೆದು ಅಲ್ಲಿ ನೀವು ಮತ್ತೊಂದು ಸಲ ಫೇಸ್ನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲೇ ನಿಮ್ಗೆ ಟ್ರ್ಯಾಕ್ ಕೊಡ್ತಾರೆ ಅಲ್ಲಿ ಹುಬ್ಬಳ್ಳಿಯಲ್ಲಿ. ಸೊ ಅಂಥ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ನೀವು ಇಲ್ಲಿ ಫೇಸ್ ಮಿಸ್ ಮ್ಯಾಚ್. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಭಾವಚಿತ್ರ ಹೊಂದಾಣಿಕೆ ಆಗದೇ ಇರುವ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ದಿನಾಂಕದಂದು ಚಾಲನಾ ವೃತ್ತಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ಏನಂದರೆ ಇಂಪಾರ್ಟೆಂಟು, ಯಾರ್ದು ಫೇಸ್ ಮಿಸ್ ಮ್ಯಾಚ್ ಆಗ್ತಾಯಿದೆಯೋ ಸೊ ಅಂಥ ಅಭ್ಯರ್ಥಿಗಳಿಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ನೋಡಿಕೊಂಡು ನೀವು ಯಾವ ಡೇಟ್ಗೆ ನಿಮಗೆ ಕರೆದಿದ್ದಾರೋ ಅಂಥ ಡೇಟಿಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗಿ, ನೀವು ಡೇಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ ನಿಮಗೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಹುಬ್ಬಳ್ಳಿದು ಗೋಕುಲ ರೋಡ್ ಅಂತೇಳಿ. ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ನೋಡಿ. ನಿಮ್ಮದು DL ರಿನ್ಯೂವಲ್ಗೆ ಏನಾದರೂ ಬಂದರೆ ರಿನ್ಯೂವಲ್ ಮಾಡೋಕ್ಕೆ ಕೊಡಿ. ಹಳೆ DL ಒಂದು ಕಲರ್ ಜೆರಾಕ್ಸ್ ತಗೊಳ್ಳಿ. ರಿನ್ಯೂವಲ್ ಕೊಟ್ಟಿದ್ದು ಅಲ್ಲಿ ಒಂದು ಸ್ಲಿಪ್ ಕೊಟ್ಟಿರ್ತಾರೆ, ಆ ಒಂದು ಸ್ಲಿಪ್ಪು ಹಳೆ DL ಜೆರಾಕ್ಸು ಇವೆರಡು ತೊಗೊಂಡು ಹೋಗಿ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗ್ಬೋದು ಸ್ನೇಹಿತರೆ. ಅಂದರೆ ಭಾಳಷ್ಟು ಸ್ನೇಹಿತರು ನಂದಿನ್ನೂ DL ಬಂದಿಲ್ಲ, ರಿನ್ಯೂವಲ್ ಕೊಟ್ಟಿದ್ದೀನಿ ಆಮೇಲೆ ಹೋಗೋಣ ಅಂಥೇಳಿ ಭಾಳ ಜನ ಕಾಯ್ತಾ ಇದ್ದೀರಿ. ಸೊ ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇನು ಸ್ಲಿಪ್ ಇದೆಯೋ ರಿನ್ಯೂವಲ್ ಕೊಟ್ಟಿದ್ದು ಜೊತೆಗೆ ಹಳೆ DL ತೊಗೊಂಡೋಗಿದ್ರೂ ಕೂಡ ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ಕೊಡ್ತಾರೆ.
ಸೊ ನಿಮಗೆ ಈ ಒಂದೆಲ್ಲ PDF ಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಈಗ ಡೇಟ್ ಮಿಸ್ ಮಾಡ್ಕೊಳ್ಬೇಡಿ. ಡೇಟ್ ಮತ್ತೆ ಮಿಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಕರೆಯೋದಿಲ್ಲ. ನೋಡ್ಕೋಬೋದು. ಪದೇ ಪದೇ ಹೇಳ್ತಾ ಇದ್ದೀವಿ, ಡೇಟ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ತಿರ್ಗಿ ಕರೆಯೋದಿಲ್ಲ. ನಾನು ಮುಂಚೆನೇ ಹೇಳಿದೆ 15 ಮೇ ನಂತರ ಕರೀತಾರೆ ಅಂಥೇಳಿ. ಅವರು 2 ದಿನ ಮುಂಚೆನೇ ಕರೆದಿದ್ದಾರೆ. 12/5/2025ರಿಂದ 24/5/2025 ಈ ಮಂತ್ ಎಂಡು, ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ಕಟ್ ಆಫ್ ಕೂಡ ಆಗ್ತಾರೆ ಸ್ನೇಹಿತರೆ. ಮುಂದಿನ ದಿನದಲ್ಲಿ ನೋಡೋಣ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಬರುತ್ತೆ ಅಂತಕ್ಕಂಥದ್ದು ಒಂದು ಅಂದಾಜಿನ ಒಂದು ವಿಡಿಯೋ ಕೂಡ ನಾನು ಮುಂದಿನ ದಿನದಲ್ಲಿ ನಿಮಗೆ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ನೋಡ್ಕೊಳ್ಳಿ. ಫೇಸ್ ಮಿಸ್ ಆದ ಅಭ್ಯರ್ಥಿಗಳು ಟೋಟಲ್ ಆಗಿ 340 ಜನ ಇದ್ದಾರೆ. 2 ಟ್ರ್ಯಾಕ್ ಸೇರಿ, ಹುಮ್ನಾಬಾದ್ ಮತ್ತು ಹುಬ್ಳಿ ಸೇರಿ 340 ಜನ ಕೂಡ ಏನು ಮಾಡ್ಬೇಕು ನೀವು ಅಂದರೆ ಮತ್ತೆ ತಿರುಗಿ ನಿಮಗೆ ಫೇಸ್ ರೀಕ್ಯಾಪ್ಚರ್ ಮಾಡೋಕ್ಕೆ ನಿಮಗೆ ಕೇಂದ್ರ ಕಚೇರಿ ಹುಬ್ಬಳ್ಳಿಗೆ ಮತ್ತೆ ತಿರ್ಗಿ ಕರೀತಾರೆ. ಕರೆದುಬಿಟ್ಟು ನಿಮ್ಮದು ಫೇಸ್ನ ಮತ್ತೆ ತಿರ್ಗಿ ಮ್ಯಾಚ್ ಮಾಡಿ ನಿಮ್ಗೆ ಅಲ್ಲೇ ಇರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಚಲನೌಷಧಿ ತರಬೇತಿ ಕೇಂದ್ರದಲ್ಲಿ ನಿಮ್ಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತಾರೆ. ಇವು ಡೇಟ್ಗಳಿದ್ದಾವೆ, ಆ ಡೇಟಿಗೆ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಅನಿಸಿಕೆ ಅಭಿಪ್ರಾಯಗಳು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರು ಯಾರ್ಯಾದರೂ ಮಾಹಿತಿ ಗೊತ್ತಾಗಿಲ್ಲ ಅಂದರೆ ಅವರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.